ಎಷ್ಟೋ ಜನ ಅನ್ಕೊಳ್ತಾರೆ ದೂರ ಹೋದ್ಮೇಲೆ ಮತ್ತೆ ನಮ್ಮ ಲವರ್ ವಾಪಸ್ ಬರ್ತಾರಾ? ಬರಲ್ಲ. ಕೆಲವರು 99% ಬರಲ್ಲ. ಯಾಕೆ ಬರಲ್ಲ? ರೀಸನ್ ಕೊಡ್ತೀನಿ. ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ. ತುಂಬ ಯೂಸ್ಫುಲ್ ವಿಡಿಯೋ ಆ್ಯಕ್ಚುಲಿ, ಆ್ಯಂಡ್ ಯೂಸ್ಫುಲ್. ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಆ್ಯಂಡ್ ನಿಮಗೆ ಒಂದು ಇನ್ಸ್ಪೈರ್ ಆಗುತ್ತೆ ಈ ವಿಡಿಯೋ ನೋಡಿದ್ಮೇಲೆ. ಇಷ್ಟ ಒಂದು ಲೈಕ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ನಂಬರ್ ಆಗಿರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ತನ್ನ ತಪ್ಪು ಅಥವಾ ಭಾವನೆ ಒಪ್ಕೊಳ್ಳೋಕೆ ಧೈರ್ಯ ಇಲ್ಲದೆ ಇರೋ ಕಾರಣಕ್ಕೆ ಎಷ್ಟೋ ಜನಗಳಿಗೆ ತಪ್ಪು ಮಾಡಿರೋ ಹೊರಟೋಗ್ಬಿಡ್ತಾರೆ, ಅಥವಾ ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ ಅನ್ಕೊಳ್ಳೋಣ. ಆ ತಪ್ಪು ಮಾಡಿದ್ಮೇಲೆ ಅದನ್ನ ಒಪ್ಕೊಳ್ಳೋಕೆ ಅವರಲ್ಲಿ ಅಹಂಕಾರ ಅಡ್ಡಿ ಬರ್ತಾ ಇರುತ್ತೆ. ನಾನು ರೈಟ್ ಮಾಡಿದ್ದೀನಿ, ಬರೆದಿಟ್ಕೊಂಡಿದ್ದೀನಿ. ಅಹಂಕಾರ ಇರೋದ್ರಿಂದ ಏನಾಗುತ್ತೆ ನೋಡಿ, ನಾನು ಬಂದು ಹೇಳ್ತೀನಿ, ಬದುಕಲಿಕ್ಕೆ ಅಹಂಕಾರ ಇಟ್ಕೋಬಾರ್ದು. ಅದು ಒಬ್ಬ ವ್ಯಕ್ತಿಗೆ ಸರೆಂಡರ್ ಆಗ್ಬೇಕಂದ್ರೆ ನಮ್ಮ ಹತ್ರ ಕಾಸು ಇರಲಿ ಇಲ್ಲದೆ ಇರಲಿ, ಆತ್ಮಗೌರವಕ್ಕೊಂದು ಅಹಂಕಾರ ಇರಲಿ. ಅದು ಬಿಟ್ಟರೆ, ಅದು ತಪ್ಪು ಮಾಡಿದಾಗ ನಾವು ಸಾರಿ ಮತ್ತೊಂದಿನೊಂದು ಕೇಳೋಣ. ತಪ್ಪೇ ಮಾಡ್ತಿದ್ದಾಗ ಯಾರಿಗೂ ನಾವು ಅದು ಅವಾಗ ಅಹಂಕಾರದಿಂದ ಇರೋಣ. ಆದರೆ ತಪ್ಪು ಮಾಡಿದಾಗ ಅಹಂಕಾರ ಇಟ್ಕೋಬಾರ್ದು. ನಾವು ಕ್ಷಮೆ ಕೇಳಬೇಕು, ನಮ್ಮ ಮನಸ್ಸಿಗೆ ನಾವು ಸರೆಂಡರ್ ಆಗಿಬಿಡ್ಬೇಕು. ಓಕೆ, ಬಟ್ ಎಷ್ಟೋ ಜನ ಅದು ಮಾಡಲ್ಲ. ಅವ್ರ ಅಹಂಕಾರ ಅವ್ರಿಗೆ ಅಡ್ಡಿ ಬರ್ತಾ ಇರುತ್ತೆ. ನಾನೇ ಗ್ರೇಟು, ನಾನೇ ಸರ್ವಸ್ವ, ನಾನೇ ಕೇಳಬೇಕು, ಬೇಕಾದ್ರೆ ಬರ್ತಾರೆ. ಈ ಆ್ಯಟಿಟ್ಯೂಡ್ ಇರ್ತಾರೆ. ಸೊ ಅವನ ಕಾರಣಕ್ಕೆ ಬರ್ತಾ ಇರಲ್ಲ ಎಷ್ಟೋ ಜನ. 100% ಇದೇ ಆಗುವಂಥ ಅದು ಅವನ ಕಾರಣಕ್ಕೆ ನಿಮ್ಮ ಲವರ್ ಹೋಗಿದ್ರೆ ಮತ್ತೆ ವಾಪಸ್ ಬರಲ್ಲ. ಬಿಕಾಸ್ ಆಫ್ ಅಹಂಕಾರದಿಂದ ಅವ್ರ ಮನಸ್ಸಲ್ಲಿ ಇರೋದ್ರಿಂದ ಬರಲ್ಲ. ಸೆಕೆಂಡ್ ಪಾಯಿಂಟ್ ಅಂದರೆ, ನೀವು ಒಳ್ಳೆಯವರಾಗಿ ಬದಲಾಗಿದ್ರು ನಿಮ್ಮನ್ನು ಹಳೆಯ ರೀತಿ ನೋಡ್ತಾ ಇರ್ತಾರೆ. ಏನೋ ನಿಮ್ಮ ಸಪೋಸ್ ಸಣ್ಣ ಮಿಸ್ಟೇಕ್ ಇದ್ದ ಅವ್ರು ಹೋಗಿದ್ದಾರೆ ಅನ್ಕೊಳ್ಳೋಣ. ಬಡವರು ಏನು ಹೋಗಿರ್ತಾರಲ್ಲ, ಆ ವ್ಯಕ್ತಿಗಳಲ್ಲಿ ನಿಮ್ಮ ಸಣ್ಣ ಮಿಸ್ಟೇಕ್ ಅದ್ರ ಮೇಲೇ ಯೋಚನೆ ಮಾಡ್ತಾರೆ. ಇನ್ನೂರು ಬದಲಾಗಿಲ್ಲ, ಅವ್ರು ಹಂಗೆ ಇದ್ದಾರೆ. ನೀವು ಬದಲಾಗಿರ್ತಾರೆ ಆ್ಯಕ್ಚುಲಿ, ಬಟ್ ನಿಮ್ಮನ್ನು ನೋಡೋ ದೃಷ್ಟಿಕೋನ ಹೆಂಗಿರ್ತಂದ್ರೆ ಹಳೇದನ್ನ ಇಟ್ಕೊಂಡೇ ನಿಮ್ಮನ್ನು ಜಡ್ಜ್ ಮಾಡ್ತಾ ಇರ್ತಾರೆ. ಇವ್ರು ಬದಲಾಗಿಲ್ಲ, ಇವ್ರು ಹಂಗೆ ಇದ್ದಾರೆ, ನಿಮಗೆ ಬೇರೆ ಮೇಲೆ ನಂಬಿಕೆ ಇಲ್ಲ. ಇದು ಅವರಿಗೆ ಪ್ಲಸ್ ಆಗಿರುತ್ತೆ. ಆ ಕಾರಣಕ್ಕೆ ಅವ್ರು ಬರೋಕ್ಕೆ ಇಷ್ಟಪಡಲ್ಲ. ಮತ್ತೆ ಆ್ಯಕ್ಚುಲಿ ಮ್ಯಾಟ್ರ್ ಅಲ್ಲ ಇದು. ಅಗೇನ್ ಕೂತ್ಕೊಬೇಕು, ಬದಲಾಗಿದ್ದಾರೆ ಇಲ್ಲ ಚೆಕ್ ಮಾಡಬೇಕು, ನೋಡಬೇಕು, ಅವ್ರೊಟ್ಟಿಗೆ ಬದುಕಬೇಕು, ಅವಾಗ ಗೊತ್ತಾಗುತ್ತೆ. ಬಟ್ ಇವ್ರು ಏನು ಮಾಡ್ತಾರೆ, ಹೊರಗಿಂದಾನೆ ಜಡ್ಜ್ ಮಾಡ್ತಾರೆ. ಏನಂತ, ಇನ್ನೂ ಬದಲಾಗಿಲ್ಲ ಇವರು, ಸರಿ ಹೋಗಿಲ್ಲ ಇವರು, ಇವರೊಟ್ಟಿಗೆ ನಾವು ಹೆಂಗೆ ಬದುಕಬೇಕು, ಹೆಂಗಿರ್ಬೇಕು. ಅವ್ರಿಗೆ ರಿಯಾಲಿಟಿ ಆಗಿರುತ್ತೆ ಬಿಟ್ಟು ಹೋಗಬಾರ್ದಿತ್ತು ಅಂತೇಳಿ. ಬಟ್ ವಾಪಸ್ ಬರಬೇಕು ಅಂದಾಗ ಇದೆಲ್ಲ ನೋಡ್ತಾ ಕೂತ್ಕೋತಾರೆ. ಹೊರಗಡೆ ಇದ್ಕೊಂಡು ನೋಡಿದಾಗ ಏನು ಗೊತ್ತಾಗತ್ತೆ. ಈಗ ನಾವು ಏನೋ ಒಂದು ಸಮುದ್ರ ಅಥವಾ ಒಂದು ನದಿ ಇದೆ ಅನ್ಕೊಳ್ಳೋಣ. ಅದ್ರ ಆಳ ಗೊತ್ತಾಗ್ಬೇಕಂದ್ರೆ ಎಳಿಬೇಕು ಕೆಳಗಡೆ. ಒಂದು ಸಂಬಂಧ ಆ ವ್ಯಕ್ತಿ ಬದಲಾಗಿದ್ದಾನೆ ಅಂತ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು, ಅವ್ರೊಟ್ಟಿಗೆ ಬೆರಿಬೇಕು, ಹೋಗಿ ಸ್ವಲ್ಪ ದೂರ ನಡಿಬೇಕು ರಿಲೇಷನ್ಶಿಪ್ ಇದರಲ್ಲಿ, ಅವಾಗ ಗೊತ್ತಾಗುತ್ತೆ. ಬಟ್ ಗೊತ್ತಾದ್ಮೇಲೆ ಬದಲಾಗಿದ್ದಾರೆ, ಓಕೆ ಒಪ್ಕೊಳ್ಳಿ. ಬಟ್ ಯಾವಾಗೋ ಒಂದ್ಸಲ ತಪ್ಪು ಮಾಡಿದ್ರೆ ಅದನ್ನೇ ತಲೆ ಇಟ್ಕೊಂಡು ಅವ್ರು ತಪ್ಪಿತಸ್ಥರು ಅಂತೇಳಿ ದೂರ ಮಾಡಬೇಡಿ. ಓಕೆ, ಈ ಕಾರಣಕ್ಕೂ ಕೂಡ ವಾಪಸ್ ಬರದೇ ಇರೋದು. ನೆಕ್ಸ್ಟ್ ಪಾಯಿಂಟ್ ಅಂದರೆ, ನಿಮ್ಮ ಬದಲಿಗೆ ಹೊಸ ಶಾಂತಿ, ಹೊಸ ವ್ಯಕ್ತಿ, ಹೊಸ ಬದುಕನ್ನು ಹುಡುಕ್ತಿರ್ತಾರೆ. ಅದಕ್ಕೂ ಕೂಡ ಬರಲ್ಲ. ಈಗ ಏನಾಗಿದೆ, ಬಿಟ್ಟೋಗಿರ್ತಾರಲ್ಲ, ಸಾಕು ಹೋಗಿರೊಟ್ಟಿಗೆ ಏನು ಅದೇ ಹಳೆ ಜೀವನ, ಹಳೆ ಲೈಫು, ಹಂಗೆ ಇರ್ತಾರೆ, ಅದೇ ಮಾತು, ಅದೇ ಜಂಜಾಟ, ಬೇಡ ಹೊಸೊಬ್ಬರೊಟ್ಟಿಗೆ ಇರೋಣ. ಕೆಲವ್ರ ಮೆಂಟಾಲಿಟಿ ಅದಕ್ಕೋಸ್ಕರ ಕೆಲವ್ರು ಬರ್ತಾ ಇರಲ್ಲ. ಹೊಸ ವ್ಯಕ್ತಿ ಒಟ್ಟಿಗೆ ಇದ್ರೆ ಇನ್ನೂ ಹೊಸದಾಗಿ ಚೆನ್ನಾಗಿರ್ಬೋದಲ್ಲ. ಆ್ಯಂಡ್ ಒಳ್ಳೆ ಫಿನಾನ್ಷಿಯಲ್ ಚೆನ್ನಾಗಿರೋರ್ನ, ನೋಡೋಕೆ ಹ್ಯಾಂಡ್ಸಮ್ ಇರೋರ್ನ ಅವರೊಟ್ಟಿಗೆ ಚೆನ್ನಾಗಿರ್ಬಿಟ್ರೆ ಇನ್ನೂ ಖುಷಿಯಾಗಿರ್ಬೋದಲ್ಲ. ಆ್ಯಂಡ್ ಅಲ್ಲಿ ಹೊಸದಾಗಿ ನಮಗೆ ಎಲ್ಲ ಒಂದು ಮನಃಶಾಂತಿ ಸಿಗುತ್ತೆ, ಹೊಸತನ, ಹೊಸ ಅಟ್ರಾಕ್ಟಿವ್, ಹೊಸ ಒಂದಿಲ್ಲ. ಸೊ ಈ ಥರದ ಮೆಂಟಾಲಿಟಿ ಇದ್ದಾಗ ಅಲ್ಲೂ ಕೂಡ ಅವರು ಬರೋಕ್ಕೆ ಇಷ್ಟಪಡಲ್ಲ. ಯಾರು ಬಿಟ್ಟು ಹೋಗಿರ್ತಾರಲ್ಲ ಆ ವ್ಯಕ್ತಿಗಳಲ್ಲಿ ಈ ಥಾಟ್ ಬಂದಿರುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ಯಾರು ಬರ್ತಾರೆ ಅವರಲ್ಲಿ ಯಾವ ಥಾಟು ಇರಲ್ಲ. ಯಾರು ಬರಲ್ವಲ್ಲ, ಹೋಗಿರೋದು ಮತ್ತೆ ರಿಟರ್ನ್ ಬರಲ್ವಲ್ಲ, ಅವರಲ್ಲಿ ಥಾಟ್ 100% ಇರುತ್ತೆ. ಆ ಕಾರಣಕ್ಕೆ ಆ ವ್ಯಕ್ತಿಗಳು ಮತ್ತೆ ನಿಮ್ಮ ಲೈಫಲ್ಲಿ ವಾಪಸ್ ಬರಲ್ಲ. ಓಕೆ ಸ್ನೇಹಿತರೆ, ವಿಡಿಯೋ ಕ್ಲಾರಿಟಿ ಕೊಟ್ಟರೆ ಒಂದು ನಿಮ್ಮ ಅನಿಸಿಕೆನ ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಕೌನ್ಸಿಲಿಂಗ್ ಬೇಕಂದರೆ ಸ್ಕ್ರೀನ್ ನಂಬರ್ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.